ಫ್ರೆಂಡ್ಸ್, ಕಾರ್ಕಳದ 10 ವರ್ಷದ ಹುಡುಗ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಲ್ಲಿ ನ್ಯಾಷನಲ್ಸ್ ಅಲ್ಲಿ ವಿನ್ ಆಗಿದ್ದಾನೆ. ಸೊ ನಮ್ಗೆ ಒಂದು ಹೆಮ್ಮೆಯ ವಿಷಯ, ನಮ್ಮ ಊರಿನವರು. ಸೊ ಅದು ಯಾರಂತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ನೋವಾ ಜೋಪಾಯ್ಸ್, 10 ವರ್ಷದ ಹುಡುಗ. ಎಷ್ಟು ವರ್ಷದಿಂದ ನೀನು ಸ್ವಿಮ್ಮಿಂಗ್ ಮಾಡ್ತಿದ್ದಿ, ಸ್ವಲ್ಪ ಹೇಳ್ತೀಯಾ? ನಾನು LKG ಇರುವಾಗ ರಾಮ ಸಮುದ್ರಕ್ಕೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋದೆ. ಬಾಬಣ್ಣ ಅಂಕಲ್ ಇದ್ರು, ಅವರು ನಂಗೆ ಸ್ವಿಮ್ಮಿಂಗ್ ಕಲಿಸಿದ್ರು. ಅವರು ಮತ್ತೆ ಹೇಳಿದ್ರು, ನೀನು ಕೋಚಿಂಗಿಗೆ ಜಾಯಿನ್ ಆಗು. 1 ವರ್ಷದಿಂದ ನಾನು ಕೋಚಿಂಗಿಗೆ ಜಾಯಿನ್ ಆದೆ ವಿವರ್ ಎಕ್ವಾ ಸೆಂಟರಿಗೆ. ಫಸ್ಟ್ ಕಾಂಪಿಟಿಷನ್ ನಂದು ಬ್ರಹ್ಮಾವರಲ್ಲಿ ಇತ್ತು. ಅಲ್ಲಿ ನಂಗೆ 3 ಸಿಲ್ವರ್ ಮತ್ತೆ 1 ಬ್ರಾನ್ಸ್ ಸಿಕ್ಕಿತ್ತು. ಓಕೆ, ಸೊ ಅದು ಯಾವ್ದು ಏಜ್ ಕ್ಯಾಟಗರಿಯಲ್ಲಿ? ಅದು ಅಂಡರ್ 11 ಇತ್ತು. ಮತ್ತೆ ಎಲ್ಲಿ ಎಲ್ಲ ಹೋಗಿದ್ದೀರಿ ಕಾಂಪಿಟೇಷನ್? ನಿಮ್ಮ ಹತ್ರ ಈಗ ಟೋಟಲ್ ಎಷ್ಟು ಮೆಡಲ್ ಇದೆ? ನನ್ನ ಜೊತೆಗೆ 24 ಮೆಡಲ್ಸ್ ಉಂಟು. ಅದು 1 ವರ್ಷ ಅಲ್ಲಿಯಾ? 1 ವರ್ಷ. 1 ವರ್ಷದಲ್ಲಿ 24 ಮೆಡಲ್. ಓಕೆ, ಎಲ್ಲಿ ಎಲ್ಲ ಹೋಗಿದ್ದೆ, ಎಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದೆ? ನಾನು ಬ್ಯಾಂಗ್ಳೂರ್, ಹಾಸನ, ಮೈಸೂರು ಎಲ್ಲ ಹೋಗಿದ್ದೆ. ಓಕೆ, ಸೊ ಇದೆಲ್ಲ ಏಜ್ 11 ಕ್ಯಾಟಗರಿ, 11 ಗಿಂತ ಕೆಳಗೆ. ಸೊ ಅಲ್ಲಿ ಒಂದು 50, 100ಗಿಂತ ಜನ ಇರ್ತಾರೆ, 100+ ಜನ ಇರ್ತಾರಲ್ಲ. ಸೊ ಅವರಿಗೆ ಟಕ್ಕರ್ ಕೊಟ್ಟು ಇವ ಮೆಡಲ್ ತಂದೆ, ಗ್ರೇಟ್. ಅದು 10 ವರ್ಷ ಹುಡುಗ. ಮತ್ತೆ ಈ ಮೊನ್ನೆ ರೀಸೆಂಟ್ಲಿ ನ್ಯಾಷನಲ್ ವಿನ್ ಆದಿ ಅಂತ ಕೇಳಿ ಬಂತು, ನೋಡಿದೆ ನಾನು. ಸೊ ಅದ್ರ ಕಾಂಪಿಟೇಷನ್ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಎಷ್ಟು ಜನರಿದ್ರು, ಎಲ್ಲಿ ಕಾಂಪಿಟೇಷನ್ ಆದದ್ದು ಸ್ವಲ್ಪ ಹೇಳ್ತೀಯಾ? 1 ಮಂತ್ ಮುಂಚೆ ನಾನ್ ಸೌತ್ ಝೋನಿಗೆ ಹೋದೆ. ಅಲ್ಲಿ 125 ಪಾರ್ಟಿಸಿಪೆಂಟ್ಸ್ ಇದ್ರು. ಅದಲ್ಲಿ ನಂಗೆ ಸಿಲ್ವರ್ ಮೆಡಲ್ ಸಿಕ್ಕಿತ್ತು. ಗ್ರೇಟ್. ಅದಲ್ಲಿ ನಾನು ಸೆಲೆಕ್ಟ್ ಆಗಿ ನ್ಯಾಷನಲ್ ಗೆ ಸೆಲೆಕ್ಟ್ ಆದೆ. ನ್ಯಾಷನಲ್ ಅಲ್ಲಿ ಪ್ಲೇಸ್ ಬಂತು. ನ್ಯಾಷನಲ್ ಎಲ್ಲಿ ಆದದ್ದು? ಅದು ರೋಹ್ತಕ್ ಪ್ಲೇಸ್ ಅಲ್ಲಿ ಇತ್ತು. ಓಕೆ, ಅಲ್ಲಿ ಯಾವ್ದೆಲ್ಲ ಕಂಟ್ರಿ ಅವರು ಬಂದಿದ್ರು ಪಾರ್ಟಿಸಿಪೇಟ್? ಅಲ್ಲಿ ದುಬೈ, ಸಿಂಗಾಪುರ್. ಓಕೆ, ಸೊ ಅದ್ರಲ್ಲಿ ನಿಮ್ಗೆ ಪ್ರೈಸ್ ಬಂದಿದೆ. ಓಕೆ, 125 ಪಾರ್ಟಿಸಿಪೆಂಟ್ಸ್ ಇದ್ದು, ಅದು ಸಹ ಏಜ್ 11 ಕ್ಯಾಟಗರಿಯಲ್ಲಿ ಟಕ್ಕರ್ ಕಾಂಪಿಟೇಷನ್ ಕೊಟ್ಟಿದ್ದಾನೆ. ಮೇ ಬಿ ಅದು ದುಬೈ ಹೇಳಿದ್ರೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆಯ್ತು. ಇದು ಗ್ರೇಟ್, ಕಂಗ್ರಾಚುಲೇಷನ್. ಈಗನೇ ಮುಂದೆ ಕಂಟಿನ್ಯೂ ಆಗ್ಬೇಕು. ಸೊ ಊರ್ನವರೇ, ಒಂದು ಕಾರ್ಕಳದವರು ಇಂತ ಪ್ರೋತ್ಸಾಹ ಕೊಡ್ಬೇಕು. ಬೇರೆ ಕಾಂಪಿಟೇಷನ್ಗೆನೆ ಹೋಗ್ತಾರೆ, ಕ್ರಿಕೆಟ್, ಫುಟ್ಬಾಲ್ ಅಂತ. ಆದ್ರೆ ಹುಡುಗ ಈ ಸ್ವಿಮ್ಮಿಂಗ್, ಸೊ ಒಂದೇ ಸ್ವಲ್ಪ ಡಿಫ್ರೆಂಟ್ ಕ್ಯಾಟಗರಿ. ನಂಗೆ ಕೇಳುವಾಗನೇ ಒಂದು ರೀಲ್ ಮಾಡುವಂತ. ಸೊ ಸಕ್ಸಸ್ ಸ್ಟೋರಿಯಲ್ಲಿ ಇಂಥ ಸಣ್ಣ ಹುಡುಗನಿಗೆ ನೀವು ನೋಡಿ ಕಲಿಬೇಕು, ಇನ್ಸ್ಪಿರೇಷನ್. ಒಂದು ಪ್ಯಾಷನ್ ಇದ್ರೆ ಫಾಲೋ ಮಾಡಿ. ಸೊ ಅವನಿಗೆ ಒಂದು ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ. ನೀವು ಕಾಂಗ್ರಾಚುಲೇಷನ್, ಇನ್ನು ಸಹ ಮುಂದೆ ಹೋಗ್ಬೇಕು. ಫಾಲೋ ಮಾಡಿ ಇಂಥದ್ದೇ ವಿಡಿಯೋಸ್ಗೆ. ಮತ್ತೆ ನಮ್ಮ ಊರಿನವರಿಗೆ, ಜನರಿಗೆ ಈ ರೀಲ್ ಅನ್ನು ಶೇರ್ ಮಾಡಿ. ಥ್ಯಾಂಕ್ ಯು.